ಜನಪದ ಸಂಸ್ಕೃತಿಗೂ ಮನುಷ್ಯನ ಹುಟ್ಟಿಗೂ ಬಿಡಿಸಲಾಗದ ನಂಟು. ಅಂತಹ ವಿಶಿಷ್ಟವಾದ ಜನಪದ ಕಲೆಯನ್ನ ಗರ್ಭೀಕರಿಸಿಕೊಂಡಿರುವ ಬಡಗೇರಿ ಗ್ರಾಮದಲ್ಲಿ ಪದ್ಮಶ್ರೀ ಪುರಸ್ಕೃತೆ ಸುಕ್ರಜ್ಜಿಗೆ ಗೌರವ ಸಮರ್ಪಿಸಲು ಏಪ್ರಿಲ್ 13ರಂದು ಹಾಲಕ್ಕಿ ನುಡಿನಮನ ಕಾರ್ಯಕ್ರಮ ಆಚರಿಸಲು ಸಿದ್ಧತೆಗಳು ಭರದಿಂದ ಸಾಗಿವೆ. ಏಪ್ರಿಲ್ 13ರ ಬುಧವಾರ ಸಂಜೆ 5:30ಕ್ಕೆ ಬಡಗೇರಿಯ ಬೇಟೆಬೀರ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ಮನೆ ಮಾಡಿಕೊಂಡಿದೆ. ಬಣ್ಣ ಬಣ್ಣದ ಪರಪರೆಗಳು, ಸ್ವಾಗತಿಸುವ ಕಟೌಟ್ಗಳು ರಾರಾಜಿಸುತ್ತಿದ್ದು, ನುಡಿನಮನದ ದಿನ ಬರುವಿಕೆಯ ಕಾತರದಲ್ಲಿದೆ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿಗಳು ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರವಾರದ ಕಾಳಿ ನದಿಯ ಬಲದಂಡೆಯಿಂದ ಹೊನ್ನಾವರದ ಶರಾವತಿ ನದಿಯ ಎಡದಂಡೆಯ ಮಧ್ಯದಲ್ಲಿ ಗುಂಪು ಗುಂಪಾಗಿ ಬದುಕು ಕಟ್ಟಿಕೊಂಡಿರುವ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಪಾಲ್ಗೊಳ್ಳಲಿದ್ದು, ಕಾರ್ಯಕ್ರಮ ರಂಗೇರಲಿದೆ. ನುಡಿನಮನದ ನಿಮಿತ್ತ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ವಿಕಸನ ಪ್ರಕಾಶನದೊಂದಿಗೆ ಖ್ಯಾತ ಲೇಖಕಿ ಅಕ್ಷತಾ ಕೃಷ್ಣಮೂರ್ತಿ ಅವರು ಬರೆದ ಸುಕ್ರಜ್ಜಿಯವರ ಜೀವನ ಚರಿತ್ರೆ ಹಾಡಿನ ಕಣಜ ಸುಕ್ರಿ ಬೊಮ್ಮಗೌಡ ಎಂಬ ಕೃತಿಯು ಅನಾವರಣಗೊಳ್ಳಲಿದೆ. ಸಾಹಿತಿ ಶ್ರೀಪಾದ್ ಶೆಟ್ಟಿ ಕೃತಿ ಪರಿಚಯಿಸಲಿದ್ದಾರೆ. ಸುಕ್ರಜ್ಜಿಯವರ ಜೀವನದ ಪಯಣವನ್ನ ಸಾರುವ ಆರ್ಟ್ ಗ್ಯಾಲರಿಯನ್ನ ನಿರ್ಮಿಸಲಾಗಿದ್ದು, ಗೋಡೆಗಳಲ್ಲಿ ಹಾಲಕ್ಕಿ ಒಕ್ಕಲಿಗರ ಬದುಕನ್ನ ಬಿಂಬಿಸುವ ಸುಂದರ ಕಲಾಕೃತಿಗಳು ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಕಾವಿ ಬಣ್ಣದಲ್ಲಿ ಮೂಡಿರುವ ಹೂಬಳ್ಳಿಗಳು ಗ್ರಾಮೀಣ ಬದುಕಿನ ಚಿತ್ರಣಗಳು ಜನಪದ ಸಂಪ್ರದಾಯವನ್ನ ಸಾರುವಂತಿದೆ. ಜನಪದ ಕಲೆ ಹಾಗೂ ಹೋರಾಟದ ಮೂಲಕ ನಾಡು ಹಾಗೂ ದೇಶದ ಗಮನ ಸೆಳೆದುಕೊಂಡಿರುವ ಸುಕ್ರಿಗೌಡರಿಗೆ ದೊರೆತ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಜನಪದ ಶ್ರೀ ರಾಜ್ಯೋತ್ಸವ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ, ಜಾನಪದ ವಿಶ್ವವಿದ್ಯಾಲಯ ಗೊಟಗುಡಿ ಪ್ರಶಸ್ತಿ, ಆದಿಚುಂಚನಗಿರಿ ಮಹಾಸಂಸ್ಥಾನವು ನೀಡುವ ಚುಂಚಶ್ರೀ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇವೆಲ್ಲವುಗಳನ್ನ ಆರ್ಟ್ ಗ್ಯಾಲರಿಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನರಿಗೆ ಆಹ್ವಾನವನ್ನ ನೀಡಲಾಗಿದ್ದು, ಎಲ್ಲಾ ತಯಾರಿಗಳು ಭರದಿಂದ ಸಾಗಿವೆ. 10 ಯೋಜನೆಗಳಿಗೆ ನೆಲ ಜಲದ ನಂಟು ಕಳೆದುಕೊಂಡು ನಿರ್ಗತಿಕರಾಗಿರುವ ಹಾಲಕ್ಕಿ ಸಮಾಜದ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕು ಹಾಗೂ ನೆರೆಯಿಂದ ನೆಲೆ ಕಳೆದುಕೊಂಡ ಜನರಿಗೆ ನ್ಯಾಯ ಒದಗಿಸಬೇಕು. ಅಲ್ಲದೆ ಹಾಲಕ್ಕಿ ಸಮಾಜವನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕೆಂಬ ಬಹುಕಾಲದ ಬೇಡಿಕೆಯನ್ನ ಈಡೇರಿಸುವ ಕೆಲಸ ಬಡಗೇರಿಯಲ್ಲಿ ನಡೆಯುವ ನುಡಿನಮನ ಕಾರ್ಯಕ್ರಮದಿಂದ ನೆರವೇರಬೇಕು ಎಂಬುದು ಸುಕ್ರಜ್ಜಿಯ ಹೆಬ್ಬಯಕೆಯಾಗಿದೆ. ಇಲ್ಲಿವರೆಗೂ ಅವ್ರು ಬರಬೇಕಾದ್ರೆ ನಮ್ಮ ಮನಸ್ಸು ಏನಾಗಬೇಕು, ಅಷ್ಟು ಮನಸ್ಸು ಸಮಾಧಾನ. ಮತ್ತು ಆ ಗುರುಗಳು ಇಲ್ಲಿ ಬರಬೇಕಾದ್ರೆ ಅವ್ರಾಗ ಬಂದಲ್ಲ, ಆ ಭಗವಂತನೇ ನಮ್ಮ ಮನೆ ಕರೆದು ಕಳಿಸ್ಕೊಟ್ಟು ಹೋಗಿ ಬಾಂಧಿ, ಕುರಿ ಮನೆ ಹೋಗಿ ಬಾಂಧಿ. ಆಮೇಲೆ ನನಗೂ ಒಂದು ಸಂತೋಷ, ನಮ್ಮೂರಿಗೂ ಒಂದು ಸಂತೋಷ. ನಮ್ಮೂರು ಮಕ್ಕಳೆಲ್ಲ ಹಾಗೆ ಇದಕ್ಕಂಡು ಹಾಗೆ ಇವರು ಹಾಗೆ ಹಿಂಗೆ ಅಂತ. ಆದರೂ ಕೂಡ ನಮ್ಮ ಪರವಾಗಿ ಆ ಭಗವಂತ ಕಳಗಿ ನಮ್ಮೂರು ಒಂದು ಸಂತೋಷ ಆಗಿ ಬೆಳೆಯುತ್ತೆ, ಇದು ನನ್ನ ಅಭಿಪ್ರಾಯ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ, ಕವಡೆ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನಾ ಮಾರ್ಗ, ಸಂಖ್ಯಾಶಾಸ್ತ್ರ, ಜಾತಕ, ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ, ಉದ್ಯೋಗ, ವಿವಾಹ ಯೋಗ, ಸಂತಾನ ಭಾಗ್ಯ, ವಿದೇಶ ಯೋಗ, ಮನೆ ಕಟ್ಟುವ ಬಗ್ಗೆ, ಪ್ರೇಮ ವಿಚಾರ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಶತ್ರುಕಾಟ, ಸಾಲದ ಬಾಧೆ, ರಾಜಕೀಯ, ಮನೆಯಲ್ಲಿ ಅಶಾಂತಿ, ಕುಜದೋಷ, ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು, ಕರಿಷ್ಮಾ ಲಾಡ್ಜ್ ಹತ್ತಿರ, ಬಿಆರ್ಟಿಎಸ್ ಬಸ್ ನಿಲ್ದಾಣ, ಟೋಲ್ ನಾಕಾ ಪಕ್ಕ, ವಾಲ್ಮೀಕಿ ದೇವಸ್ಥಾನದ ಎದುರು, ಹುಬ್ಬಳ್ಳಿ ರಸ್ತೆ, ಧಾರವಾಡ.